ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸಾರಿ. ಇವಾಗ ಟೈಮ್ ಬಂದುಬಿಟ್ಟು 8 o'clock ಆಗಿತ್ತು. ಇವಾಗೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಮನೇನೂ ಎಲ್ಲ ಕ್ಲೀನ್ ಆಗಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿತ್ತು. ಇವಾಗ ಜಸ್ಟ್ ಇನ್ನೂ ದೇವ್ರ ಮನೆ ಏನೋ ಕ್ಲೀನ್ ಮಾಡಿರ್ಕಿಲ್ಲ. ಇವಾಗ ಮಾಡ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಅಷ್ಟು ಕೆಲಸ ಇತ್ತು. ಅಂದರೆ ಇವತ್ತು ಎಲ್ಲೂ ಹೋಗೋದು ಪ್ಲ್ಯಾನ್ ಇದ್ದಕ್ಕಿಲ್ಲ. ನಾವು ಹಬ್ಬನೂ ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡೋದಿಲ್ಲ. ಹಾಗಾಗಿ ಏನೋ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿದ್ದಕ್ಕಿಲ್ಲ. ಇವಾಗ ಅದೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಅಷ್ಟೇ ಕೆಲಸ ಇರೋದು. ಇವತ್ತಿನ ನಮ್ಮ ಸಿಂಪಲಾದ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂಥೇಳಿ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಸ್ನಾನ ಮಾಡೋಕ್ಕೆ ಹೋಗಿದ್ದರು. ಸರಿ, ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್, ಸಾರಿ. ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇವಾಗ ಈ ಕಡೆ ಕಡಲೆಕಾಳು ಗೆಣಸು ಎಲ್ಲ ಬೇಯಿಸಿದ್ದೆ. ಇದು ಬೇಳೆ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತಿಂಡಿಗೆ ಬೇಕಲ್ವಾ, ಹಾಗಾಗಿ ರೆಡಿ ಮಾಡಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೆ. ಅದು ಎಲ್ಲ ಆಯಿತು. ಇವಾಗ ಆಫ್ ಮಾಡಬೇಕು. ಪಾತ್ರೆನೂ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊತೀನಿ. ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡಿದ್ರಿ, ಯಾವ ಥರ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾವೇನು ಎಳ್ಳು ಬೆಲ್ಲ ಏನೂ ಮಾಡಿಲ್ಲ, ಅದೇನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಮಾಡೋಂಗಿಲ್ಲ ಅಂಥೇಳಿ ನಾವು ಈ ವರ್ಷ ಏನೂ ಮಾಡಿಲ್ಲ. ಜಸ್ಟ್ ಕಡಲೆಕಾಳು ಗೆಣಸು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಬೇಯಿಸಿರೋದಾಯಿತು. ಅಷ್ಟೇ, ನಮ್ಮ ಮನೇಲಿ ಹಬ್ಬ ಆಯಿತು. ಇನ್ನೇನು ಗ್ರ್ಯಾಂಡಾಗೇನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇವಾಗ ನಾನು ಫುಲ್ಲು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದೇನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ಏನೋ ತೊಗೊಂಡು ಶೇರ್ ಮಾಡೋದಿಲ್ಲ, ಸಿಂಪಲ್ಲಾಗಿ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲನೂ ಫುಲ್ ಎಲ್ಲ ದೇವ್ರ ಮನೆ ಎಲ್ಲ ಫುಲ್ ಎಲ್ಲ ದೇವ್ರ ವಿಗ್ರಹ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇವಾಗ ಈ ಥರ ಪೂಜೆ ಮಾಡ್ಕೊಂಡಿರೋದಾಯಿತು. ವೆರಿ ಸಿಂಪಲಾಗಿ ಕ್ಯೂಟಾಗಿ ನಮ್ಮ ಮನೇಲಿ ಪೂಜೆನೂ ಆಯಿತು ಫ್ರೆಂಡ್ಸ್. ನೀವು ಯಾವ ಥರ ಮಾಡಿದ್ದೀರಾ ಅಂತೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಇದು ಒಂದು 15 ದಿವಸ ಆಯಿತು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ. ಇತ್ತು, ಪೂಜೆ ಆಯಿತು. ಬನ್ನಿ ಇವಾಗ ನಮ್ಮ ಮನೆ ರಂಗೋಲಿ ಹೇಗಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಒಂದು ಸಿಂಪಲಾದ ರಂಗೋಲಿ ಈ ಥರ ಬಿಡಿಸ್ಕೊಂಡಿದ್ದೀನಿ. ಯಾವುದೋ ಕಲರ್ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಸಿಂಪಲಾಗಿ ಬಿಡಿಸ್ಕೊಂಡಿದ್ವಿ. ಇವಾಗ ಬಂದುಬಿಟ್ಟು ಗೆಣಸು, ಕಡಲೆಕಾಳು, ಅವರೆಕಾಳು ತಿನ್ನುವಂತಹ ಟೈಮ್ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಇದು ನಾನು ನಿನ್ನೆ ಬ್ಲಾಗೇನೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಶುಕ್ರವಾರ. ಏನೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿದೆ, ಹಾಗಾಗಿ ಇವತ್ತು ಬಂದುಬಿಟ್ಟು ಶುಕ್ರವಾರ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಿನ್ನೆ ನನಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಏನಕ್ಕಂದರೆ ನಾನು ನಿನ್ನೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಿಮಗೆ, ಮನೆ ಖಾಲಿ ಮಾಡಬೇಕಾಗಿದೆ, ಮನೆ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ದೆ. ಅದೇ ಇದರಲ್ಲಿ ನನ್ನ ಹಸ್ಬೆಂಡ್ಗೂ ನಿನ್ನೆ ರಜಾ ಇತ್ತಲ್ವಾ, ಹಾಗಾಗಿ ಒಂದು ಸ್ವಲ್ಪ ನನ್ನ ಮಗಳಿಗೆ ಸ್ಕೂಲ್ ಹತ್ರನೇ ನನಗೆ ಮನೆ ಬೇಕಾಗಿತ್ತು. ಆಮೇಲೆ ನನಗೂ ಈ ಮನೆಯೂ ನನ್ನ ಮಗಳು ಸ್ಕೂಲು ತುಂಬ ಹತ್ತಿರ ಇದೆ. ಅದೇ ಥರ ನನಗೆ ಬೇಕಾಗಿತ್ತು. ಯಾಕಂದರೆ ಮಳೆ ಬರುತ್ತೆ, ಬಿಸಿಲು ಅದೆಲ್ಲ ಇರುತ್ತೆ. ಹಾಗಾಗಿ ನನಗೆ ತುಂಬ ದೂರ ಮಾಡಿಕೊಂಡು ಆಮೇಲೆ ನಾನು ಹೋಗೋದು ಬರೋದು ಅದೆಲ್ಲ ಆಗೋದಿಲ್ಲಲ್ವ. ಹಾಗಾಗಿ ನನಗೆ ಹತ್ರನೇ ಬೇಕಾಗಿತ್ತು. ಇರಿ ಒಂದು ನಿಮಿಷ. ಹತ್ರನೇ ಬೇಕಾಗಿತ್ತು, ಹಾಗಾಗಿ ಹತ್ರನೇ ನೋಡ್ತಾ ಇದ್ವಿ. ಆಲ್ಮೋಸ್ಟು ಸಿಕ್ತು.
ಇಷ್ಟು ದಿವಸ ಎಲ್ಲ ಹುಡುಕಿ ಎಲ್ಲ ತಗೊಂಬಂದಿದ್ದಕ್ಕೆ ನಿನ್ನೆ ಒಂದು ಮನೆ ಫೈನಲ್ ಮಾಡ್ಕೊಂಡಿದ್ದೀನಿ. ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಆಮೇಲೆ ಬರುವಂತಹ ಬ್ಲಾಗಲ್ಲಿ ಯಾವ ಮನೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ಆಮೇಲೆ ಇವಾಗ ಹೊಸ ಮನೆ ಇದೆ, ಅದು ಇವಾಗ ಇನ್ನು ಕಟ್ತಾವ್ರೆ, ಇನ್ನು ಫಿನಿಶಿಂಗ್ ಆಗಿಲ್ಲ. ಇನ್ನು ಒಂದು 4 ಮಂತ್ ಇದೆ ಫಿನಿಶಿಂಗ್ ಆಗೋಕ್ಕೆ. 4 ಮಂತ್ ಇದೆ ಫಿನಿಶಿಂಗ್ ಆಗೋಕ್ಕೆ. ಅಷ್ಟೋ ತನಕ ನಮ್ಮ ಮನೇನು ಈ ಮನೇನು ನಮಗೆ ನಾವು 4 ಮಂತ್ ಟೈಮ್ ತೊಗೊಂಡಿದ್ದೀನಿ. 4 ಮಂತು ಈ ಮನೆಯದು 4 ಮಂತು ಟೈಮ್ ತೊಗೊಂಡಿದ್ದೀವಿ. ಹಾಗಾಗಿ ಆ ಮನೆಗೆ ಹೋಗುವಷ್ಟು ತನಕ 4 ಮಂತು ಅದು ಎಲ್ಲ ಫಿನಿಶಿಂಗ್ ಆಗುತ್ತೆ. ಆವಾಗ ಒಂದೇ ಸರಿ ಇಲ್ಲಿಂದ ಶಿಫ್ಟ್ ಆಗ್ಬೋದು, ಆ ಥರ ಇದೆ ಅದು. ಆ ಥರ ಇದೆ. ಇನ್ನೇನು ಅದೇನೇ ನಿನ್ನೆ ಅದೇ ಮನೆಯೆಲ್ಲ ನೋಡಿಕೊಂಡು ಅದೇ ಆಗೋಯ್ತು. ಆಮೇಲೆ ನಾವು ಹಬ್ಬ ಬೇರೆ ಮಾಡೋದಿಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೇ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಆಮೇಲೆ ನಮ್ಮ ನಾದಿನಿ ಅವರೆಲ್ಲ ನಮಗೆ ಊಟಕ್ಕೆಲ್ಲ ಕರೆದಿದ್ರು, ಅಲ್ಲೇ ಹೋಗಿ ಬಂದಿರೋದಾಯಿತು. ಅದು ಏನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ, ತಗೊಂಡಿಲ್ಲ ನಾನೇ ಕ್ಲಿಪ್ಪಿಂಗ್ಸು. ಒಬ್ಬೊಬ್ಬರಿಗೆ ಅನ್ಕಂಫರ್ಟೇಬಲ್ ಫೀಲ್ ಇರುತ್ತೆ, ಅದಕ್ಕೇ ನಾನೇನು ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ, ಮಾಡೂ ಇಲ್ಲ ನಾನು. ಇಷ್ಟ ಆಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್. ಮನೆಯೆಲ್ಲ ಹುಡುಕಿ ಲಾಸ್ಟಿಗೆ ಒಂದು ಮನೆ ಫೈನಲ್ ಮಾಡ್ಕೊಂಡಿರೋದಾಯಿತು. ಶೇರ್ ಮಾಡ್ತೀನಿ, ನೆಕ್ಸ್ಟ್ ಬರುವಂತಹ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದು ಇಷ್ಟೇನೇ ಇದೆ, ಡಬಲ್ ಬೆಡ್ರೂಮ್ಸ್ ಇದೆ. ನಮಗೆ ಡಬಲ್ ಬೆಡ್ರೂಮೇ ಬೇಕು ಫ್ರೆಂಡ್ಸ್. ಸಿಂಗಲ್ ಬೆಡ್ರೂಮ್ ಆದರೆ ಸ್ವಲ್ಪ ದೊಡ್ಡದು ರೂಮ್ ಇರಬೇಕು. ಡಬಲ್ ಬೆಡ್ರೂಮ್ ಆದರೆ ಎಲ್ಲ ಕಂಫರ್ಟಬಲ್ ಆಗಿ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳೆಲ್ಲನೂ ಹಿಡಿಯುತ್ತೆ. ಹಾಗಾಗಿ ಡಬಲ್ ಬೆಡ್ರೂಮೇ ಮನೆ ಫಿಕ್ಸ್ ಮಾಡಿದ್ದೀವಿ. ಅದು ಲೀಸೇನೆ, ಅಂದರೆ ಹೊಸ ಮನೆ ಕಟ್ತಾ ಇರ್ತಾರಲ್ಲ ಅವ್ರು ಮಾತ್ರ ಲೀಸಿಗೆ ಕೊಡ್ತಾರೆ. ಆ ಹೊಸ ಮನೆಗೆ ಹೋಗೋದು ನನಗೆ ಇಷ್ಟನೂ. ಆಮೇಲೆ ಅವರು ಕೊಡ್ತಾರೇನು, ಹೊಸ ಮನೆ ಇದ್ದವ್ರು ಮಾತ್ರ ಲೀಸಿಗೆ ಕೊಡೋದು. ಒಂದು 2 ಇಯರ್ 3 ಇಯರ್ ಆಗಿರೋ ಮನೆಗೆ ಯಾರು ಲೀಸಿಗೆ ಕೊಡೋಲ್ಲ. ನಾನು ಜಾಸ್ತಿ ಯಾವುದು ಮನೆ ನೋಡೋಕ್ಕೂ ಹೋಗಿಲ್ಲ. ಹೊರಗಡೆ ಬೋರ್ಡ್ ಹಾಕಿರ್ತಾರೆ, ಅವಾಗ ಕಾಲ್ ಮಾಡಿ ಕೇಳಿದ್ರೆ ಇಲ್ಲ ಬಾಡಿಗೆಗಿದೆ, ರೆಂಟು ಅಂತಾರೆ, ಲೀಸ್ ಇಲ್ಲ ಅಂತಾರಲ್ವ. ಅವಾಗ ನಾನು ಆ ಮನೆಗೆ ಹೋಗೇ ಇಲ್ಲ. ನಾನು ಎರಡು ಮನೇನೂ ನೋಡಿಲ್ಲ ಅನ್ನಿಸ್ತದೆ. 2 ಮನೆ ನೋಡಿರೋದು, ತುಂಬ ಮನೆ ಏನು ನೋಡಿಲ್ಲ. ಅಂದರೆ ಹೊರಗಡೆಯಿಂದೆಲ್ಲ ಸುತ್ತಾಡ್ತೀವಿ, ಅಲ್ಲೆಲ್ಲಾದರೂ ಸಿಕ್ಕಿದ್ರೆ ಅವರು ನಮಗೆ ಹೇಳಿದ್ರೆ ಮಾತ್ರ ನೋಡೋಕೆ ಹೋಗ್ತೀವಿ. 1-2 ಮನೆ ನೋಡಿದ್ವಿ, ಇವಾಗ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದು ನೆಕ್ಸ್ಟ್ ಏನು ಎಷ್ಟು ಲೀಸು ಅಂಥೇಳಿ ಆ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀವಿ. ಇದೊಂದು ನಿಮ್ಮ ಜೊತೆ ನಮ್ಮ ಸಂಕ್ರಾಂತಿ ಹಬ್ಬದ ಗುಡ್ ನ್ಯೂಸ್ ಹೇಳಬೇಕಾಗಿತ್ತು, ಹೇಳಿದ್ವಿ. ಹಾಗೆ ನಿಮ್ಮ ಮನೇಲಿ ಯಾವುದೇ ಥರ ಹಬ್ಬ ಮಾಡಿದ್ದೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನಿಮ್ದು ಯಾವ ಥರ ಹೋಯ್ತು ಸಂಕ್ರಾಂತಿ ಹಬ್ಬ, ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರಿ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಅದೇ ಸುಮ್ಮನೆ ಕಡಲೆಕಾಳು ಎಲ್ಲ ಬೇಯಿಸಿದೆ, ಅದು ತೋರಿಸಿದ್ದೀನಿ ನಿಮ್ಮ ಜೊತೆ ಅಷ್ಟೇ. ಎಳ್ಳು ಬೆಳ್ಳನ ಮಾಡಿಲ್ಕಿಲ್ಲ. ಅದೇ ನನ್ನ ಫ್ರೆಂಡ್ಸು ಅವರೆಲ್ಲ ಕೊಟ್ಟಿರೋದೇನೇ ನಮ್ಗೆ ಆಗೋಯ್ತು. ನಾವೆಲ್ಲ ಮಾಡಬಾರ್ದು ಅಂಥೇಳಿ ಮಾಡಿಲ್ಕಿಲ್ಲ ಅಷ್ಟೇ. ಇದಾಗಿತ್ತು ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬದ ಒಂದು ಸ್ಮಾಲ್ ಬ್ಲಾಗ್. ನಿನ್ನೆ ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು, ಶೇರ್ ಮಾಡೋಕ್ಕಾಗಿಲ್ಲ, ನನಗಷ್ಟು ಟೈಮ್ ಇದಕ್ಕಿಲ್ಲ. ಹಾಗಾಗಿ ಇವತ್ತು ಮತ್ತೆ ಅದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಇವತ್ತಿನ ಒಂದು ಸ್ಮಾಲ್ ಆದ ಬ್ಲಾಗ್ ಹೇಗಿತ್ತು ಅಂಥೇಳಿನೂ ಕಮೆಂಟ್ ಮಾಡಿ. ಇದು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಈ ಥರ ಆಯಿತು, ಈ ವರ್ಷದ ಈ ಥರ ಸಂಕ್ರಾಂತಿ ಹಬ್ಬ ಆಯಿತು. ನಿಮ್ಮ ಮನೇಲಿ ಯಾವುದೇ ಥರ ಇತ್ತು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ. ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ. ಮತ್ತು ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ ನಾನು ಕೆಲಸ ಮಾಡ್ತಾಯಿದ್ದೆ, ಹಾಗೆಯೇ ನಿಮ್ಮ ಜೊತೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡಬೇಕು ಅಂಥೇಳಿ ಇಲ್ಲಿಂದನೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿಬಿಟ್ಟು ಅಂದರೆ ಅಪ್ಡೇಟ್ ಮಾಡಿಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಆಗಿದಷ್ಟು ಸ್ವಲ್ಪ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಸ್ಮಾಲ್ ಆಗಿತ್ತು, ಒಂದು ಸಿಂಪಲ್ ಆದ ವ್ಲಾಗ್, ಸರಿನಾ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.